ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ 3rd ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 2 ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದಕ್ಕೆ ಇನ್ನೂ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 3rd ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಕೊರಿಯರ್ ತತ್ತ ಫೋನ್ ಕಳ್ದೋಗಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡಕ್ ಬಂದಾಗ ಕಂಪ್ಲೇಂಟ್ ಕೂಡ ಕೊಟ್ಬಿಟ್ಟು ಅಲ್ಲಿರೋ ಅವ್ರ ಪಾರ್ಸಲ್ ಎಲ್ಲ ತಗೊಂಡೋಗ್ಬೇಕಾದ್ರೆ ನಮ್ ಹೀರೋಯಿನ್ ಆ ಚೀಫ್ ಲೇಡಿದು ಪರ್ಸ್ ಹಾಕಿಟ್ಟಿರ್ತಾರಲ್ಲ ಆ ಕವರ್ ನ ಕೂಡ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಅದು ಗೊತ್ತಿಲ್ಲದೆ ಆ ಕೊರಿಯರ್ ತಾತ ತಗೊಂಡ್ಬಂದಿರೋ ಕವರ್ ನ ಅಲ್ಲೇ ಬಿಟ್ಬಿಟ್ಟು ಈ ಕವರ್ ನ ಎತ್ಕೊಂಡು ಹೊಟ್ಟೋಗಿರ್ತಾರೆ. ಅದಾದ್ಮೇಲೆ ನಮ್ ಹೀರೋ ಚೀಫ್ ಲೇಡಿ ನೋಡಕ್ ಹೋಗ್ಬೇಕು ಅಂದಾಗ ನಮ್ ಹೀರೋಯಿನ್ ಬ್ಯಾಗ್ ನ ಕೊಡು ಅಂತ ಕೇಳಿದಾಗ ಇವಳು ಕೂಡ ಅದ್ರೊಳಗಡೆ ಏನಿದೆ ಅಂತ ನೋಡದೆ ಕೊಟ್ಬಿಟ್ಟಿರ್ತಾಳೆ. ಅದನ್ನ ಎತ್ಕೊಂಡೋಗಿ ನಮ್ ಹೀರೋ ಆ ಚೀಫ್ ಲೇಡಿ ಹತ್ರ ಕೊಟ್ಟಾಗ ಅದನ್ನ ನೋಡಿ ಚೀಫ್ ಲೇಡಿ ಕೂಗಾಡಿ ಬೈದು ಹೊರಗಡೆ ಕಳ್ಸಿಬಿಟ್ಟಿರ್ತಾರೆ. ನಮ್ ಹೀರೋ ಕೂಡ ಹೊರಗಡೆ ಬಂದು ನಮ್ ಹೀರೋಯಿನ್ ಬೈತಾ ಇರ್ತಾರೆ. ಅದಕ್ ಮೇಲೆ ಏನಾಯ್ತು ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬಿಡೋಣ. ನಮ್ ಹೀರೋ ಬಂದು ಹೋಗಿ ನಮ್ ಹೀರೋಯಿನ್ ಬೈತಾ ಇರ್ಬೇಕಾದ್ರೇನೆ ಸಬ್ವೆ ಡಿಟೆಕ್ಟಿವ್ಸ್ ಅಂತ ಹೇಳಿದ್ವಲ್ಲ ಇಬ್ರು, ಮಿಯಾ ಮತ್ತೆ ರೋ ಅಂತ, ಅವ್ರಿಬ್ರು ಜಾಗದಲ್ಲಿ ಇರ್ತಾರೆ. ಅಲ್ಲಿ ನಮ್ ಹೀರೋಯಿನ್ ಇರೋದನ್ನ ನೋಡ್ಬಿಟ್ಟು ಇವರಿಬ್ರು ಶಾಕ್ ಆಗ್ತಾರೆ. ಆಗ ರೋ ಹೇಳ್ತಾನೆ, ಮೇಡಮ್ ಈ ಹುಡುಗಿ ನಿಮ್ಗೆ ಜ್ಞಾಪಕ ಇದ್ದಾಳ? ನನ್ ತಂಗಿ ಕಾಣೆ ಆಗಿದ್ದಾಳೆ. ಅದು ಈ ಟ್ರೈನ್ ಅಲ್ಲೇ ಕಾಣೆ ಆಗಿರೋದು. ಈ ಸಬ್ವೆ ಸ್ಟೇಷನ್ ಅಲ್ಲೇ ಏನೋ ನಡೀತಾ ಇದೆ ಅಂದ್ರೆ ಟನಲ್ ಒಳಗಡೆ ಏನೋ ನಡೀತಾ ಇದೆ, ಅಲ್ಲೇ ಕೊಲೆಗಾರ ಇರೋದು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಂಪ್ಲೇಂಟ್ ಎಲ್ಲ ಹೇಳ್ಕೊಂಡ್ ಬಂದಿದ್ಲಲ್ವಾ, ಅವಳೆ ತಾನೆ ಇದು. ಇವಳಿಗ ಸಬ್ವೆ ಪೊಲೀಸ್ ಆಗ್ಬಿಟ್ಲಾ, ಏನೋ ಅನುಮಾನಾಸ್ಪದವಾಗಿ ಇದೆ ಅಲ್ವಾ ಅಂತ ಹೇಳಿದಾಗ ಮಿಯಾ ಕೂಡ ಹೇಳ್ತಾಳೆ, ಹೌದು ನನ್ಗೆ ಈ ಹುಡುಗಿ ಚೆನ್ನಾಗಿ ನೆನ್ಪಿದ್ದಾಳೆ. ಈ ಹುಡುಗಿ ಎಷ್ಟು ಬೇಗ ಹೆಂಗ್ ಪೊಲೀಸ್ ಆದ್ಲು ಅಂತ ನೋಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಕೊರಿಯರ್ ತಾತ ಹತ್ರ ಪಾರ್ಸಲ್ ನ ತಗೊಳಕ್ಕೆ ಟ್ಯಾಟುಗೈ ನಾನೇ ಬರ್ತೀನಿ ಅಂತ ಹೇಳಿದ್ದಲ್ವಾ, ಅವನ ತಾತನ ಹುಡ್ಕೊಂಡು ಆ ಸಬ್ವೆ ಸ್ಟೇಷನ್ ಹತ್ರನೇ ಬಂದ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ತಾತನ ಹಿಡ್ಕೊಂಡು ಹೋಗ್ಬಿಟ್ಟು ಎಲ್ಲಿ ನನ್ ಪಾರ್ಸಲ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೊಡಿತಾ ಇರ್ತಾನೆ. ಆ ತಾತ ಅಂತೂ ಇಲ್ಲ ಇದೇ ನಿಮ್ ಪಾರ್ಸಲ್ ಅಂತ ಹೇಳ್ಬಿಟ್ಟು ಆ ಬ್ಯಾಗ್ ನ ಕೊಟ್ಟಾಗ ಅದ್ರೊಳಗಡೆ ಲೇಡಿದ್ ಪರ್ಸ್ ತಾನೇ ಇರುತ್ತೆ, ಅಂದ್ರೆ ನಮ್ ಚೀಫ್ ಲೇಡಿದ್ ಪರ್ಸ್ ತಾನೇ ಇರುತ್ತೆ. ಇದೆಲ್ಲ ನಾನು ಕೊಟ್ಟಿದ್ದು ಮರೆದಾಗ ನನ್ ಪಾರ್ಸಲ್ ಎಲ್ಲಿ ಹೇಳು ಅಂತ ಪಾಪ ವಯಸ್ಸಾದವ್ರು ಅಂತ ಕೂಡ ನೋಡಿಲ್ಲ ಹಂಗ್ ಹೊಡಿತಾ ಇರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋ ಹೀರೋಯಿನ್ ಕೂಡ ಸ್ಟೇಷನ್ ಗೆ ಬಂದಿರ್ತಾರೆ. ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಾಶ್ರೂಮ್ ಹೋಗ್ಬೇಕು ಅಂತ ಅವ್ರಲ್ಲಿ ಬಂದ್ ನೋಡಿದ್ರೆ ವಾಶ್ರೂಮ್ದು ಬಾಗಲ್ನ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಇದೇನಪ್ಪ ಈ ಟೈಮಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ ಹೀರೋ ನಂಗೆ ಬಗ್ಗೆ ನೋಡ್ತಾ ಇರ್ಬೇಕಾದ್ರೆ ಒಳಗಡೆ ತಾತ ತಿಂದಿರ್ತಾರಲ್ಲ ಟಿಫನ್ ಬಾಕ್ಸ್, ಅದು ಬಿದ್ದಿರತ್ತೆ, ಪ್ಲಸ್ ಸ್ವಲ್ಪ ಬ್ಲಡ್ ಬೇರೆ ಬಿದ್ದಿರತ್ತೆ. ನಮ್ ಹೀರೋಯಿನ್ ಸ್ವಲ್ಪನೇ ಯೋಚನೆ ಮಾಡಿಲ್ಲ, ಪಕ್ಕದಲ್ಲಿರೋ ಒಂದು ಐಟಮ್ ಎತ್ಕೊಂಡು ಆ ಗ್ಲಾಸ್ ನಾನೇ ಹೊಡೆದಾಕ್ಬಿಟ್ಲು. ನಮ್ ಹೀರೋ ಅಂತೂ ಅಯ್ಯೋ ಏನೇ ಮಾಡ್ತಾ ಇದ್ಯಾ, ಯಾವಾಗ ನೋಡಿದ್ರೆ ಏನಾದ್ರೂ ಒಂದ್ ಕೆಲಸನ ಮಾಡ್ತಾನೆ ಇರ್ತಿಯಲ್ವ ಅಂತ ಹೇಳ್ಬಿಟ್ಟು ಬೈಕೊಂಡು ಅವಳನ್ನ ಫಾಲೋ ಮಾಡ್ಕೊಂಡೆ ಬರ್ತಾರೆ. ನಮ್ ಹೀರೋಯಿನ್ ಕೂಡ ಒಳಗಡೆ ಓಡೋಗ್ಬಿಟ್ಟು ನೋಡಿದ್ರೆ ಪಾಪ ತಾತ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದಿರ್ತಾರೆ, ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಯಾರಪ್ಪ ಇವ್ರನ್ನ ಈ ತರ ಹೊಡೆದಾಕಿರೋದು ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಬಂದದನ್ನ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೂಡ ಸಕ್ಕತ್ ಶಾಕ್ ಆಗುತ್ತೆ. ಅಯ್ಯೋ ಇದೇನಿ ತಾತ ಹೆಂಗ್ ಬಿದ್ದಿದ್ದಾರೆ ಅಂತ. ಅದ್ರ ಇವ್ರ ತಾತ ನೋಡ್ತಾ ಇರ್ಬೇಕಾದ್ರೇನೆ ಆ ಪಕ್ಕದ ಟಾಯ್ಲೆಟ್ ಅಲ್ಲೇ ಇರೋ ಆ ಟ್ಯಾಟೂ ಗೈ ಬಂದು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಅವ್ನ ಹಿಡಿಬೇಕು ಅಂತ ನಮ್ ಹೀರೋ ಕೂಡ ಫಾಲೋ ಮಾಡ್ಕೊಂಡು ಓಡೋಗ್ತಾರೆ. ಆದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋದ. ಅವಾಗ ನಮ್ ಹೀರೋ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾರೆ. ಇದಕ್ಕೂ ಮುಂಚೆ ಅವರ ತಾತನ ಡಿಕ್ಕಿ ಹೊಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಆ ತಾತ ಬಂದು ಯಾರಿಗೋ ಕಾಲ್ ಮಾಡ್ಬಿಟ್ಟು, ಸರ್ ನೀವ್ ಹೇಳೋ ತರ ಲಾಕರ್ ಹತ್ರ ಹೋಗ್ತಾ ಇದೀನಿ, ಲಾಕರ್ ನಂಬರ್ ಹೇಳಿ ಅಂತ ಕೇಳ್ತಾ ಇದ್ರಲ್ವಾ. ಅದ್ ಇವಾಗ ನಮ್ ಹೀರೋಗೆ ಸ್ಟ್ರೈಕ್ ಆಗುತ್ತೆ. ಹಂಗಾದ್ರೆ ಈ ರೈಲ್ವೆ ಲಾಕರ್ಸ್ ಅಲ್ಲಿ ಇವ್ರು ಏನೋ ಇಟ್ಟು ಏನೋ ಮಾಡ್ತಾ ಇದಾರೆ ಅಂತ ಆ ಡೌಟ್ ಬಂದಿದ ತಕ್ಷಣ ನಮ್ ಹೀರೋ ಬಂದು ಅವ್ನ ಎತ್ಕೊಂಡ್ ಬಂದಿದ್ದಲ್ವಾ ಆ ಚೀಫ್ ಲೇಡಿ ಹತ್ರ ಒಂದು ಬ್ಯಾಗ್ ನ, ಅಂದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ಇತ್ತಲ್ವಾ, ಡೌಟ್ ಬಂದು ಆ ಟ್ಯಾಬ್ಲೆಟ್ ನ ತೆಗೆದು ನೋಡ್ತಾನೆ. ಮೋಸ್ಟ್ಲಿ ಅದನ್ನ ತಾನೇ ತಾತ ಎತ್ಕೊಂಡ್ ಬಂದ್ರು ಅಂತ ಹೇಳ್ಬಿಟ್ಟು ತೆಗೆದು ನೋಡಿದ್ರೆ ಟ್ಯಾಬ್ಲೆಟ್, ಬಟ್ ಅದ್ರೊಳಗಡೆ ಇರೋ ಮೆಡಿಸಿನ್ ತೆಗೆದ್ಬಿಟ್ಟು ಸ್ವಲ್ಪ ಲಿಕ್ ಮಾಡಿ ನೋಡಿದ್ರೆ ಅದು ಡ್ರಗ್ಸ್ ಅಂತ ಕಂಡಿಡ್ದು ಬಿಟ್ರು. ಅಯ್ಯೋ ಪಾಪಿ ನನ್ ಮಕ್ಳ, ಈ ಡ್ರಗ್ಸ್ ನೆಲ್ಲ ನೀವು ಸ್ಮಗ್ಲಿಂಗ್ ಮಾಡೋದಕ್ಕೆ ರೈಲ್ವೆ ಸ್ಟೇಷನ್ ಲಾಕರ್ಸ್ ನ ಯೂಸ್ ಮಾಡ್ಕೊಳ್ತಾ ಇದೀರಾ ಅಂತ ಬೈಕೊಂಡೆ ಈ ಡ್ರಗ್ಸ್ ಡಿಪಾರ್ಟ್ಮೆಂಟ್ ಅಂತಾನೆ ಸಪರೇಟ್ ಆಗಿ ಇರ್ತಾರಲ್ಲ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಇದನ್ನ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ಕೊಳ್ಳೋಷ್ಟ್ರೆ ನಮ್ ಹೀರೋಯಿನ್ ಬಂದು ಫೋನ್ ಕಿತ್ಕೊಂತಾಳೆ. ಏನ್ ಮಾಡ್ತಾ ಇದೀರಾ ನೀವು? ನಿಮ್ಗೆ ಏನೊಂದು ರಿಸ್ಕ್ ಇಲ್ದೆ ಆಗ್ಬಿಡ್ಬೇಕಲ್ವಾ, ಯಾವ್ದಕ್ಕೂ ನೀವು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಆಗಿಲ್ವಲ್ಲ, ನೀವೇ ಒಂದು ಪೊಲೀಸ್ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ. ಹೆಂಗೆ ಯಾವ್ದೇ ಒಂದು ಕೇಸ್ ನಿನ್ವರೆಗೂ ಬರುತ್ತೆ ಅಂತಂದ್ರೆ ನೀವೇ ಅದನ್ನ ಸಾಲ್ವ್ ಮಾಡ್ಬೇಕು, ಈ ತರ ಇನ್ನೊಬ್ರಿಗೆಲ್ಲ ಹೇಳ್ಬಾರ್ದು ಅಂದಾಗ ನಮ್ ಹೀರೋ ಹೇಳ್ತಾನೆ, ಹಲೋ ಎಲ್ಲರಿಗೂ ಫ್ಯಾಮಿಲೀಸ್ ಇದೆ ಗೊತ್ತಾ, ನಿನ್ಗೊಂದು ಫ್ಯಾಮಿಲಿ ಇದೆ ತಾನೆ, ನಾವೆಲ್ಲ ಸೇಫ್ ಆಗಿರ್ಬೇಕಂದ್ರೆ ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ತಾ ಇರ್ಬೇಕು, ಪ್ರತಿಯೊಂದ್ರಲ್ಲಿ ನಾವು ಮುಗ್ದುರ್ಸ್ಬಾರ್ದು ಅಂದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಇದಕ್ಕೂ ಮುಂಚೆ ಕೊರಿಯರ್ ತಾತ ನಮ್ ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಊಟ ಮಾಡ್ತಾ ಇದ್ರಲ್ಲ, ಆಗ ನಾನು ಅವ್ರನ್ನ ಕೇಳ್ದೆ, ಯಾಕೆ ತಾತ ಈ ತರ ಮನೆಯಿಂದ ಊಟ ತಗೊಂಡ್ಬಂದು ತಣ್ಣಕ್ಕಾದ್ಮೇಲೆ ತಿಂತಾ ಇದೆಯಾ, ಹೊರಗಡೆ ಬಿಸಿ ಬಿಸಿಯಾಗಿ ತಿನ್ಬೋದಲ್ವಾ ಅಂದಾಗ ತಾತ ಹೇಳಿದ್ರು, ನಾನ್ ದಿನ ಪೂರ್ತಿ ಕಷ್ಟಪಟ್ರೆ ನನ್ಗೆ ಸಿಗೋದು 10 ರೂಪಾಯಿ ಅಮ್ಮ, ಆ 10 ರೂಪಾಯಲ್ಲಿ ಒಂದು ಸೂಪ್ ಬೋಲೆ 6 ರೂಪಾಯಿ, ನಾನು ಅದಕ್ಕೆ ಸ್ಪೆಂಡ್ ಮಾಡ್ಬಿಟ್ರೆ ಇನ್ನ ನಾನು ಸೇವ್ ಮಾಡ್ತೀನಿ, ನನ್ ಮಗಳನ್ನ ನಾನು ಹೆಂಗ್ ನೋಡ್ಕೊಂತೀನಿ ಅಂತ ಹೇಳಿದ್ರು. ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ನೀವ್ ಅದನ್ನ ಮರಿಬೇಡಿ ನೋಡಿ, ಇದು ಅವ್ರ ಟಿಫನ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಟಿಫನ್ ಬಾಕ್ಸ್ ನ ಕೊಡ್ತಾರೆ. ಹಿಂದೆ ತಿರುಗಿಸ್ ನೋಡಿದ್ರೆ ಅವ್ರ ಮಗಳು ಬಂದು, ಅಂದ್ರೆ ತಾತ ಅವ್ರ ಮಗಳು ಬಂದು ಒಂದ್ ಲೆಟರ್ ನ ಬರ್ದು ಟಿಫನ್ ಬಾಕ್ಸ್ ಹಿಂದ್ಗಡೆ ಅನ್ಸಿಟ್ಟಿರ್ತಾರೆ. ಅಪ್ಪ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡಿ, ನಿಮ್ಗೆ ಇಷ್ಟ ಆಗಿರೋ ತಿಂಡಿನ ನಾನು ಮಾಡಿಟ್ಟಿರ್ತೀನಿ ಅಂತ ಬರ್ದಿರ್ತಾರೆ. ನಮ್ ಹೀರೋಯಿನ್ ಹೇಳ್ತಾಳೆ, ಇವಾಗ ಅವ್ರಿಗೆ ಫ್ಯಾಮಿಲಿ ಇಲ್ಲ ಅಂತ ಹೇಳ್ತೀರಾ, ಅವ್ರ ಈ ತರ ಪರಿಸ್ಥಿತಿಯಲ್ಲಿ ಇರ್ಬೇಕಂದ್ರೆ ನಾವ್ ಆಕ್ಷನ್ ತಗೋಬಾರ್ದು ಅಂತ ಹೇಳ್ತೀರಾ ಅಂತ ಕ್ಲಾಸ್ ತೆಗ್ದಾಗ ನಮ್ ಹೀರೋ ಕೂಡ ಸ್ವಲ್ಪ ಗಿಲ್ಟ್ ಆಗುತ್ತೆ. ನನ್ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತಾ ಇದೀನಲ್ವಾ, ಈ ತಾತಗೂ ಒಂದ್ ಫ್ಯಾಮಿಲಿ ಇದೆ ಅಂತಂದ್ರೆ ಅದು ನಮ್ ಜವಾಬ್ದಾರಿನೇ ಅಲ್ವಾ, ನಾವ್ ನೋಡ್ಕೋಬೇಕು ಅಂತ ಹೇಳಿ ಆ ಟಿಫನ್ ಬಾಕ್ಸ್ ನೆತ್ತಿ ಜೋಬೊಳಗಡೆ ಹಾಕೊಂಡು ನಮ್ ಹೀರೋಯಿನ್ ಜೊತೆನೆ ಬರ್ತಾ ಇರ್ತಾರೆ. ಇವ್ರು ಅಲ್ಲಿಂದ ಸ್ಟ್ರೇಟ್ ಆಗಿ ಒಂದು ಸಿಸಿಟಿವಿ ಕ್ಯಾಮೆರಾನ ಚೆಕ್ ಮಾಡಕ್ಕೆ ಹೋಗೋದು. ಏನಂದ್ರೆ ಲಾಕರ್ ಇಂದ ಪಾರ್ಸಲ್ ನ ಒಳಗಡೆ ತೆಗ್ದಿರೋದು ತಾತ, ಆದ್ರೆ ಅದ್ರೊಳಗಡೆ ಒಬ್ರು ಪಾರ್ಸಲ್ ನ ಇಟ್ಟಿರ್ಬೇಕಲ್ಲ, ಅವ್ರು ಯಾರು ಅಂತ ಚೆಕ್ ಮಾಡಿದ್ರೆ ಯಾರಿಟ್ರು, ಯಾರ ಮೂಲಕ ಇಂದ ಡ್ರಗ್ಸ್ ಎಲ್ಲ ಸಪ್ಲೈ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ಬಿಡತ್ತಲ್ವಾ ಅಂತ ಸಿಸಿಟಿವಿ ಕ್ಯಾಮೆರಾನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆ ತಾತ ಪಾರ್ಸಲ್ ನ ಎತ್ತೋದಕ್ಕೂ ಮುಂಚೆನೆ ಅದ್ರೊಳಗಡೆ ಸ್ವಲ್ಪ ದೊಡ್ಡದಾಗಿ ಮೀಸೆ ಇಟ್ಕೊಂಡಿರೋನೊಬ್ಬ ಬಂದು ಪಾರ್ಸಲ್ ನ ಇಟ್ಟಿರ್ತಾನೆ. ಸೊ ಇವನೇ ಕಲ್ಪ್ರೇಟ್ ಅಂತ ಕಂಡಿಡಿದ್ ಬಿಟ್ರು. ಆದ್ರೆ ಇವಾಗ ಅವ್ನು ಪ್ರೆಸೆಂಟ್ ಎಲ್ಲಿದ್ದಾನೆ ಅಂತ ಹೆಂಗ್ ಕಂಡಿಡಿದು ಅಂದಾಗ ಹೀರೋಯಿನ್ ಒಂದು ಐಡಿಯಾನ ಕೊಡ್ತಾಳೆ, ಈ ಲಾಕರ್ ನ ಯೂಸ್ ಮಾಡ್ಬೇಕಂತಂದ್ರೆ ಯಾರಿಗೆ
ಆಗ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾರ್ಡ್ ಅಂತ ಒಂದು ಯೂಸ್ ಮಾಡ್ತಾರೆ. ಆ ನಂಬರ್ ಆಲ್ರೆಡಿ ಅದು ರಿಜಿಸ್ಟರ್ ಆಗಿರುತ್ತೆ. ನಾವ್ ಆ ನಂಬರ್ ನ ಕಂಡಿಡಿದ್ ಬಿಟ್ರೆ ಆ ಟೈಮಿಂಗ್ ಅಲ್ಲಿ ಯಾರು ಬಂದಿದ್ರು ಅಂತ ನಾವ್ ಆ ನಂಬರ್ ನ ಕಂಡಿಡಿದ್ರೆ ಈಸಿಯಾಗಿ ನಾವು ಟ್ರ್ಯಾಕ್ ಮಾಡ್ಬಿಡೋದು ಅಂತ ಇಲ್ಲಿ ಒಂದು ಐಡಿಯಾನ ಕೊಡ್ತಾಳೆ. ಸೊ ಅದೇ ತರ ಟ್ರ್ಯಾಕ್ ಮಾಡಿ ಇವಾಗ ಪ್ರೆಸೆಂಟ್ ಅವ್ನು ಎಲ್ಲಿದ್ದಾನೆ ಅಂತ ಕೂಡ ಕಂಡಿಡಿದ್ ಬಿಟ್ರು. ಇದೇ ಟೈಮಲ್ಲಿ ನಮ್ ಹೀರೋ ಇನ್ನೊಂದು CCTV ಕ್ಯಾಮೆರಾನ ಚೆಕ್ ಮಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಆ ತಾತನ ಹೊಡೆದಾಕ್ಬಿಟ್ಟು ಆ ಟಾಯ್ಲೆಟ್ ಒಳಗಡೆಯಿಂದ ಟ್ಯಾಟೋಗೆ ಹೊರಗಡೆ ಓಡೋದ್ನಲ್ವಾ ಅವ್ನ್ ಯಾರು ಅಂತ ಕಂಡಿಡಿಯೋದಕ್ಕೆ ಅವ್ನ್ ಸ್ವಲ್ಪ ಫೋರ್ಸ್ ಆಗಿ ಓಡ್ತಾ ಇರೋದ್ರಿಂದ CCTV ಕ್ಯಾಮೆರಾನ ಅವ್ನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದ್ರ ಕತ್ತ ಮೇಲೆ ಕೈ ಮೇಲೆ ಇರೋ ಟ್ಯಾಟೋ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಈ ಟ್ಯಾಟೋನೆಲ್ಲ ಇಟ್ಬಿಟ್ಟು ಏನಾದ್ರು ಕಂಡಿಡಿಬಹುದಾ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾರೆ ಈಸಿಯಾಗಿ ಕಂಡಿಡಿಬಹುದು, 1 ವರ್ಷ ಆಗುತ್ತೆ ಅಷ್ಟೇ ಅಂತ ಹೇಳಿ ಗೆಲಿ ಮಾಡ್ತಾ ಇರ್ತಾರೆ. ಸರಿ ಅದನ್ನ ಆಮೇಲೆ ನೋಡೋಣ, ಫಸ್ಟ್ ಈ ಡ್ರಗ್ಸ್ ಇಟ್ಟವನ್ನ ಕಂಡಿಡಿಯೋಣ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರೆಸೆಂಟ್ ಯಾವ್ದೋ ಒಂದು ಪಬ್ ಅಲ್ಲಿ ಇದಾನೆ ಅಂತ ಗೊತ್ತಾಗಿ ಇವರೆಲ್ಲ ನಾವು ಪಬ್ಗೆ ಹೋಗ್ತಾರೆ. ಅಲ್ಲಿ ನಮ್ ಹೀರೋ ಹ್ಯಾಂಡ್ಸಮ್ ಆಗಿರೋದನ್ನ ನೋಡ್ಬಿಟ್ಟು ಒಂದು ಹುಡುಗಿ ಬಂದ ಡ್ಯಾನ್ಸ್ ಆಡ್ಬಾ ಅಂತ ತುಂಬಾ ಹಿಂಸೆ ಕೊಡ್ತಾ ಇರ್ತಾಳೆ. ಅಯ್ಯೋ ಇವಳ ಹತ್ರ ತಪ್ಪಿಸ್ಕೊಂಡ್ರೆ ಸಾಕಂತ ನಮ್ ಹೀರೋ ಆ ಡ್ರಗ್ಸ್ ಇಟ್ಟವನ್ನೇ ಫಾಲೋ ಮಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಕೂಡ ಎಲ್ಲಿ ಹೋಗ್ತಾನೆ ಅಂತ ಹೇಳಿ ಗಮನಿಸ್ತಾ ಇರ್ತಾಳಲ್ಲ. ಇವನ್ ಯಾವ್ದೊಂದು ರೂಮ್ ಒಳಗಡೆ ಹೋಗೋದ್ರ ನೋಡ್ಬಿಟ್ಟು ನಮ್ ಹೀರೋಯಿನ್ ಸ್ವಲ್ಪ ಯೋಚನೆ ಮಾಡಿಲ್ಲ, ದಡಕ್ಕಂತ ಅವನ್ ಜೊತೆ ರೂಮ್ ಒಳಗಡೆ ಹೊಟ್ಟೋದ್ಲು. ನಮ್ ಹೀರೋ ಬೇಡ ಬೇಡ ಅಂತ ಹೇಳ್ತಾ ಇದ್ರು ಕೂಡ ಒಳಗಡೆ ಹೊಟ್ಟೋದ್ಲು. ಹಾಯ್ ಸ್ವೀಟಿ, ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ, ನಾನು ಬಂದ್ಬಿಟ್ಟೆ ಅಂತ ಹೇಳಿ ಹೋಗಿ ಆ ದೊಡ್ಡದಾಗ ಮೀಸೆ ಇಟ್ಕೊಂಡಿದ್ದ ಅಲ್ವಾ ಅವ್ನ್ ಪಕ್ಕದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ನಿಮ್ ಹತ್ರ ಸೂಪರ್ ಆಗಿರೋ ಐಟಮ್ ಬಂದಿದೆ ಅಂತ ಗೊತ್ತಾಯ್ತು, ಬೇಗ ಬೇಗ ತೆಗಿರಿ ಯೂಸ್ ಮಾಡೋಣ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಮ್ಮ ಹತ್ರ ಐಟಮ್ ಇದೆ ಅಂತ ನಿನ್ಗೆ ಯಾರಮ್ಮ ಹೇಳಿದ್ದು, ನೋಡಕ್ಕೆ ಸೂಪರ್ ಆಗಿದ್ಯಾ ಅಂತ ಹೇಳಿ ಅವಳ ಹತ್ರ ಫ್ಲರ್ಟ್ ಮಾಡೋ ತರ ಮಾತಾಡ್ತಾ ಇರ್ತಾಳೆ. ಇವಳು ಹೇಳ್ತಾಳೆ ಯಾರ್ ನನ್ಗೆ ಹೇಳಿದ್ರೆ ಏನು, ಐಟಮ್ ಇದೆ ಅತ್ತನೇ ಮುಖ್ಯ, ಫಸ್ಟ್ ಐಟಮ್ ಎತ್ತಿಡಿ ಆಚೆ ಕಡೆ ಅಂತ ಹೇಳಿದ ತಕ್ಷಣ ಅಲ್ಲಿರೋ ಒಂದು 6-7 ಜನ ಅವ್ರ ಪಾಕೆಟ್ ಇಂದ ಐಟಮ್ಸ್ ಎಲ್ಲ ಎತ್ತಿ ಆಚೆ ಇಡ್ತಾರೆ. ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಟಕ್ಕಂತ ಪಕ್ಕದಲ್ಲಿರೋನ ಹೊಡೆದು ಅವಳ ಹಂಗೆ ಟೇಬಲ್ ಮೇಲೆ ಜರ್ಕೊಂಡ್ ಬಂದು ಎಲ್ಲಾ ಬಾಟಲ್ಸ್ ನಾನು ಎತ್ತಿ ಅಲ್ಲಿ ಒಂದು ಚಿಕ್ಕ ಡಸ್ಟ್ ಬಿನ್ ತರ ಇರುತ್ತೆ, ಒಂದು ಬಾಕ್ಸ್ ತರ ಎಲ್ಲ ಎತ್ತಿ ಅದ್ರೊಳಗಡೆ ಹಾಕೊಂಡು ನೈಸಗಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ಅಲ್ಲಿರೋರ್ಗೆಲ್ಲ ಟೆನ್ಷನ್ ಆಗ್ಬಿಡುತ್ತೆ, ಯಾವಳು ಬಂದು ಮಿಂಚಿನ ವೇಗದಲ್ಲಿ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾಳೆ ಅಂತ. ನಮ್ ಹೀರೋಯಿನ್ ಕೂಡ ಹೊರಗಡೆ ಓಡ್ ಬಂದು ನಮ್ ಹೀರೋಕ್ಕೆಲ್ಲ ಬಾಕ್ಸ್ ನ ಕೊಟ್ಬಿಟ್ಟು ನೀವು ಇದನ್ನ ಎತ್ಕೊಂಡು ಓಡೋಗ್ರಿ, ನೀವ್ ಯಾವ ದಾರಲ್ಲಿ ಹೋಗ್ಬೇಕು ಅಂತ ನಾನು ಹೇಳ್ತೀನಿ, ನೀವು ಅದೇ ದಾರಲ್ಲಿ ಓಡೋಗಿ ಅಂತ ಹೇಳಿ ನಮ್ ಹೀರೋನ ಒಂದ್ ಕಡೆ ಕಳಿಸ್ಬಿಟ್ಟು ಇವಳು ಒಂದ್ ಕಡೆ ಓಡೋಗ್ತಾ ಇರ್ತಾಳೆ. ಇವಾಗ ಬಾಕ್ಸ್ ನಮ್ ಹೀರೋ ಕೈಯಲ್ಲಿ ಇರೋದ್ರಿಂದ ಎಲ್ಲರೂ ನಮ್ ಹೀರೋನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯೂಶುವಲ್ ಮತ್ತೆ ಅವಳ ಮೈಂಡ್ ಅಲ್ಲಿ ಸಬ್ವೆ ಸ್ಟೇಷನ್ ಯಾವ ಕಡೆ ಹೋಗುತ್ತೆ ಅಂತ ಹೇಳಿ ಪ್ರತಿಯೊಂದು ದಾರಿನ ಮ್ಯಾಪ್ ನ ಮೈಂಡ್ ಗೆ ತಗೊಂಡ್ಬಂದ್ಬಿಟ್ಲು. ಇವಾಗ ನಮ್ ಹೀರೋಗೆ ಐಡಿಯಾ ಕೊಡ್ತಾಳೆ, ನಿತ್ತ ಸ್ಟ್ರೈಟ್ ಆಗಿ ಹೋಗಿ ಫಸ್ಟ್ ರೈಟ್ ಎತ್ಕೊಳ್ಳಿ ಲೆಫ್ಟ್ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ರೂಟ್ ಅಲ್ಲೇ ಹೇಳ್ತಾಳೆ. ಅದೇ ತರನೇ ನಮ್ ಹೀರೋ ಕೂಡ ರೂಟ್ ಅಲ್ಲೇ ಹೋಗ್ತಾನೆ. ನೋಡಿದ್ರೆ ಅದೊಂದು ಡೆಡ್ ಎಂಡ್. ನಮ್ ಹೀರೋ ಟೆನ್ಷನ್ ಆಗ್ಬಿಡುತ್ತೆ, ಅಯ್ಯೋ ನಿನ್ ಮಾತ್ ಕೇಳ್ಕೊಂಡು ಕರೆಕ್ಟ್ ಆದ ದಾರಿಯಲ್ಲಿ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಈ ತರ ಕರ್ಕೊಂಡ್ ನಿಲ್ಲಿಸ್ಬಿಟ್ಟ, ನಾನು ಸಾಯಿಸೋವರೆಗೂ ನಿನ್ ಬಿಡಲ್ಲ ಅಂತ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ವಿಲನ್ ಗ್ಯಾಂಗ್ ಕೂಡ ಅಲ್ಲಿ ಬಂದ್ಬಿಡ್ತಾರೆ. ನಮ್ ಹೀರೋ ಸರಿ ಫೈಟ್ ಮಾಡ್ಬೇಕಾಗಿರೋ ಟೈಮ್ ಬಂದ್ಬಿಡ್ತು, ನಾನು ಯಾರಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೊಡಿತಾ ಇರ್ತಾರೆ. ಆದ್ರೆ ಇದೆಲ್ಲ ಕನ್ಸು, ಪಾಪ ನಮ್ ಹೀರೋನೇ ಅವ್ರ ಕೈಲಿ ಒದೆ ತಿಂತಾ ಇರ್ತಾರೆ. ಟಕ್ಕಂತ ನಮ್ ಹೀರೋನ್ ಒಂದ್ ಕಡೆ ಜಂಪ್ ಮಾಡ್ಕೊಂಡು ಓಡ್ ಬರ್ತಾಳೆ. ನಾನ್ ಬಂದ್ಬಿಟ್ಟೆ, ಸಾರಿ ಸರ್ ಸ್ವಲ್ಪ ಲೇಟ್ ಆಗೋಯ್ತು ಅಂತ ಹೇಳಿ ಈ ಫೈರ್ ಎಕ್ಸ್ಟಿಂಗ್ವಿಷರ್ ಇರುತ್ತಲ್ಲ ದೊಡ್ಡದು, ಈ ಫೈರ್ ಆಕ್ಸಿಡೆಂಟ್ ಆದಾಗೆಲ್ಲ ನೀರ್ ಹೊಡಿತಾರಲ್ಲ ಅದನ್ನ ಎತ್ಕೊಂಡ್ ಬಂದು ಸಖತ್ ಫೋರ್ಸ್ ಆಗೆಲ್ಲ ನೀರೆಲ್ಲ ಹೊಡೆದು ನಮ್ ಹೀರೋನ ಕಾಪಾಡ್ತಾಳೆ. ಹೆಂಗೋ ನಮ್ ಹೀರೋ ಕೂಡ ಓಡ್ ಬಂದು ನಮ್ ಹೀರೋಯಿನ್ ಹಿಂದ್ಗಡೆ ನಿಂತ್ಕೊಂತಾರೆ. ಸ್ವಲ್ಪ ನಮ್ ಹೀರೋಯಿನ್ ಡಿಸ್ಟ್ರಾಕ್ಟ್ ಆಗಿದ ತಕ್ಷಣ ಆ ಪೈಪ್ ನ ನೀರ್ ವೇಗವಾಗಿ ಬರ್ತಾ ಇರುತ್ತಲ್ಲ ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬೀಳಕ್ ಕೊಟ್ಟೋಗ್ತಾಳೆ. ಹಿಂದ್ಗಡೆಯಿಂದ ನಮ್ ಹೀರೋನೇ ಇಟ್ಕೊಳ್ಳೋದು. ಯಾವ್ದೇ ಒಂದು ರೊಮ್ಯಾನ್ಸ್ ಸೀನೆ ಆಗಿರ್ಬೋದು, ಥ್ರಿಲ್ಲರ್ ಸೀನೆ ಆಗಿರ್ಬೋದು ಅಥವಾ ಹಾರರ್ ಸೀನೆ ಆಗಿರ್ಬೋದು, ಹೀರೋಯಿನ್ ಬೀಳುವಾಗ ಹೀರೋ ಇಟ್ಕೊಳ್ದೇ ಇದ್ರೆ ಅದನ್ನ ಕೊರಿಯನ್ ಮೂವಿ ಅನ್ನೋದೇ ಇಲ್ಲ. ಯಾಕಂದ್ರೆ ಪ್ರತಿಯೊಂದಲ್ಲಿ ಈ ತರ ಒಂದ್ ಸೀನ್ ಇಟ್ಟೇ ಇರ್ತಾರೆ. ಹೆಂಗೋ ನಮ್ ಹೀರೋಯಿನ್ ಅನ್ಕೊಂಡಿರ್ತಾರೆ, ನಮ್ ಹೀರೋ ಕೂಡ ಹಿಡಿದಿದ್ದಾಯ್ತು. ಸಣ್ಣದಾಗ ಒಂದು ರೊಮ್ಯಾನ್ಸ್ ಸೀನ್ ಕೂಡ ಅಲ್ಲಿ ಹೋಗುತ್ತೆ. ಅದಾದ್ಮೇಲೆ ಅವ್ರು ಅನ್ಕೊಂಡಿರ್ತಾರ ಆ ವಿಲನ್ಸ್ ನೆಲ್ಲ ಇಟ್ಕೊಂಡ್ ಬಂದು ಪೊಲೀಸ್ ಸ್ಟೇಷನ್ ಕೂಡ ಕೂರ್ಸಿದ್ದಾಯ್ತು. ಆದ್ರೆ ನಮ್ ಹೀರೋಗಂತೂ ಇನ್ನು ಮೈಂಡ್ ಅಲ್ಲಿ ಹೀರೋಯಿನ್ ಹತ್ರ ನೀರ್ ಹೊಡಿತಾ ಇರ್ಬೇಕಾದ್ರೆ ಹಿಡ್ಕೊಂಡಿದ್ರಲ್ಲ ಆ ಸೀನೇ ಕಣ್ಣಲ್ಲಿ ಓಡ್ತಾ ಇರುತ್ತೆ. ಬಾ ಅಂತ ಬಾಯ್ ತಕೊಂಡ್ ನೋಡ್ತಾ ಇರ್ತಾರೆ. ಆದ್ರೆ ಅವ್ರನ್ನ ಕರ್ಕೊಂಡ್ ಬಂದ್ಮೇಲೆ ನಮ್ ಹೀರೋಯಿನ್ ಆಲ್ಮೋಸ್ಟ್ ಅವ್ರನ್ನ ಹೊಡಿಯಕ್ಕೆ ಹೊಟ್ಟೋದ್ರು. ಅದ್ರಲ್ಲಿ ಇರೋ ಬೇರೆ ಪೊಲೀಸ್ ಆಫೀಸರ್ಸ್ ಎಲ್ಲ ಹೇಳ್ತಾರೆ, ನೋಡಮ್ಮ ಫಸ್ಟ್ ಒಂದು ಕ್ರಿಮಿನಲ್ ನ ಹಿಡ್ಕೊಂಡ್ ಬರ್ತೀವಿ ಅಂತಂದ್ರೆ ಇಂಟ್ರಾಗೇಷನ್ ಮಾಡ್ಬೇಕು, ವೈಲೆನ್ಸ್ ನ ಕೈಗೆ ಎತ್ಕೋಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ಬ್ಯಾ ಅಂತ ಕುತ್ಕೊಂಡಿರೋದನ್ನ ನೋಡ್ಬಿಟ್ಟು ಇವಳು ಹೇಳ್ತಾಳೆ, ಸರ್ ಏನ್ ಸರ್ ಆಯ್ತು ಅಂತ ಕೇಳಿದಾಗ ನಮ್ ಹೀರೋ ಅವ್ರ ಕೆನೆಗೆ ಅವ್ರು ಹೊಡ್ಕೊಂಡು ಏನಿಲ್ಲ ಅಂತ ಸ್ವಲ್ಪ ಚೇತರಿಸ್ಕೊಳ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಹಿಡ್ಕೊಂಡ್ ಬಂದಿರೋನ್ನ ಸಕ್ಕದಾಗ ಬೆದರ್ಸ್ತಾ ಇರ್ತಾಳೆ. ಇಲ್ಲೋಡು ನೀನ್ ಮಾಡಿರೋದೆಲ್ಲ ಪ್ರತಿಯೊಂದು ದೊಡ್ಡ ದೊಡ್ಡ ಕೆಲ್ಸಗಳು, ಡ್ರಗ್ಸ್ ನ ಮಾರ್ತಾ ಇದೀಯಾ, ಪೊಲೀಸ್ ಅವ್ರ ಮೇಲೆ ಕೈ ಬೇರೆ ಇಟ್ಟಿದ್ಯಾ, ಇದಕ್ಕೆಲ್ಲ ಸೇರಿಸಿ ಶಿಕ್ಷೆ ಅಂತಂದ್ರೆ ನಿನ್ ಹತ್ರ ಒಂದು 30 ವರ್ಷ ಬರುತ್ತೆ, ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿಡ್ತೀನಿ ಮಗ್ನೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೆದರ್ಸ್ತಾ ಇರ್ತಾರೆ. ಅವ್ನು ಕೂಡ ಭಯ ಪಟ್ಬಿಟ್ಟು ಹೇಳ್ತಾನೆ, ಸರ್ ನಾನ್ ಜಸ್ಟ್ ಇದನ್ನ ಒಂದು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದೀನಿ ಅಷ್ಟೇ ಸರ್. ಆ ಟ್ಯಾಟೋ ಹಾಕೊಂಡಿರೋನು ಒಂದು ಪಾರ್ಸಲ್ ನ ಎತ್ಕೊಂಡೋಗಿ ಅಲ್ಲಿ ಇಡು ಅಂತ ಮಾತ್ರ ಹೇಳ್ತಾನೆ ಅಷ್ಟೇ ಸರ್. ನನ್ನ ಪಾರ್ಸಲ್ ನ ಇಟ್ಬಿಟ್ಟು ಬಂದ್ರೆ ನನಗೆ $50 ಸಿಗುತ್ತೆ, ಅದಾದ್ಮೇಲೆ ಏನಾಗುತ್ತೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಸರ್ ಅಂದಾಗ ನಮ್ ಹೀರೋನ್ ಆಲ್ಮೋಸ್ಟ್ ಹೊಡೆಯಕ್ಕೆ ಹೋದಾಗ ಅವ್ನು ಹೇಳ್ತಾನೆ, ಇಲ್ಲ ಹೇಳ್ತೀನಿ ಅಂತ. ಏನ್ ವಿಷಯ ಅಂತ ನೋಡಿದ್ರೆ ನನ್ನ ಪಾರ್ಸಲ್ ನಲ್ಲಿ ಇಟ್ಬಿಟ್ಟು ಬಂದ್ಮೇಲೆ ಅವನ ಕೊರಿಯರ್ ಮುಖಾಂತರ ಆ ಪಾರ್ಸಲ್ ನ ಅವರಿಂದ ತಗೊಂಡು ಯಾರಿಗೆ ಡೆಲಿವರಿ ಮಾಡ್ಬೇಕೋ ಡೆಲಿವರಿ ಮಾಡ್ತಾನೆ ಅಂತ ಹೇಳಿದಾಗ, ಸರಿ ನೀವೇನೋ ಈ ಟ್ರಿಕ್ ನ ಯೂಸ್ ಮಾಡಿ ಡೆಲಿವರಿ ಎಲ್ಲ ಮಾಡ್ತಾ ಇದೀರಾ, ಬಟ್ ಅಮೌಂಟ್ ಹೆಂಗ್ ಅವ್ನ ಕೈಗೆ ಬರುತ್ತೆ, ಅಮೌಂಟ್ ಹೆಂಗ್ ತಗೊಳ್ತಾನ ಅವ್ರ ಹತ್ರ ಅಂತ ಹೇಳಿದಾಗ ಇವ್ನು ಹೇಳ್ತಾನೆ, ಸರ್ ಅಷ್ಟು ದೊಡ್ಡ ಅಮೌಂಟ್ ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಆಗೋದಿಲ್ಲ ಸರ್. ಈ ಸಬ್ವೆ ರೈಲ್ವೆ ಸ್ಟೇಷನ್ಸ್ ಅಲ್ಲೇ ಬ್ಲೂ ಕಲರ್ ಅಲ್ಲಿ ವೆಂಡಿಂಗ್ ಮಿಷನ್ಸ್ ಎಲ್ಲ ಇಟ್ಟಿರ್ತಾರಲ್ವಾ ಸರ್, ಅದ್ರ ಕೆಳಗಡೆ ಆ ಡೀಲರ್ಸ್ ಎಲ್ಲ ಅಮೌಂಟ್ ನ ಇಟ್ಬಿಟ್ಟು ಹೋಗ್ತಾರೆ. ಆ ಟ್ಯಾಟೂ ಮ್ಯಾನ್ ಕೂಡ ಕರೆಕ್ಟ್ ಆಗಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹುಡ್ಕೊಂಡೋಗಿ ಅದನ್ನ ಎತ್ಕೊಂಡ್ಬಿಡ್ತಾನೆ. ಹಿಂಗೆ ಡೀಲಿಂಗ್ಸ್ ಎಲ್ಲ ನಡೀತಾ ಇರೋದು ಅಂತ ಹೇಳಿದ ತಕ್ಷಣ ಇವ್ರಿಗೆಲ್ಲ ಸಖತ್ ಶಾಕು. ಅದಾದ್ಮೇಲೆ ನಮ್ ಹೀರೋಯಿನ್ ಹೇಳ್ತಾಳೆ, ಸರಿ ಈಗ ನೀನು ಆ ಟ್ಯಾಟೋಗೆ ಕಾಲ್ ಮಾಡು ಅಂತ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಬೇಡ ಇವಾಗ ಇವ್ನ್ ಕಾಲ್ ಮಾಡಿದ್ರೆ ಅವ್ನು ಅನುಮಾನ ಪಡ್ತಾನೆ. ಯಾಕಂದ್ರೆ ಪ್ರತಿ ಒಂದ್ಸತಿ ಕೂಡ ಆನ್ ಫೋನ್ ಇಂದಾನೆ ಇವ್ನು ಕಾಲ್ ಬಂದಿರೋದು, ಇವ್ನ ಯಾವಾಗೂ ಕಾಲ್ ಮಾಡಿಲ್ಲ, ಸೊ ಅವ್ನ್ ಕಾಲ್ಗೋಸ್ಕರ ನಾ ವೇಟ್ ಮಾಡೋಣ ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಟ್ಯಾಟೋಗೆ ಏನ್ ಮಾಡ್ತಿದ್ದಾನಂದ್ರೆ ಹಾಸ್ಪಿಟಲ್ ಅಲ್ಲಿ ಆ ಕೊರಿಯರ್ ಹತ್ರ ಅಡ್ಮಿಟ್ ಮಾಡಿರ್ತಾರಲ್ಲ ಅಲ್ಲೇ ಹೋಗ್ಬಿಟ್ಟು ಅವ್ರನ್ನ ಬೆದರ್ಸ್ತಾ ಇರ್ತಾನೆ, ಮರ್ಯಾದಕ್ಕೆ ನನ್ ಪಾರ್ಸಲ್ ಎಲ್ಲಿ ಅಂತ ಹೇಳು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ಅಲ್ಲಿಂದ ತಾತನ ಕಿಡ್ನಾಪೇ
ಮಾಡ್ಬಿಟ್ಟ. ಇನ್ನೊಂದ್ ಕಡೆ ಕರೆಕ್ಟ್ ಆದ ಟೈಮ್ಗೆ ಇವ್ನ್ಗೆ ಟ್ಯಾಟೂ ಗೈಯಿಂದ ಕಾಲ್ ಬರುತ್ತೆ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋ ಹೇಳ್ತಾನೆ, ನೀನೀಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆಯಾ, ಅದ್ ನಿನ್ಗೆ ನೆನ್ಪಿರ್ಲಿ, ಭಯ ಪಡದೆ ಮಾತಾಡು, ನೀನ್ ನಾರ್ಮಲ್ ಆಗಿ ಮಾತಾಡೋ ತರ ಮಾತಾಡೋ, ಅವ್ನಿಗೇನಾದ್ರೂ ಅನುಮಾನ ಬಂತು ನೀನು ಸಾಯಿಸ್ಬಿಡ್ತೀನಿ ಅಂತ ಬೆದರ್ಸಿ ಅವ್ನ್ ಕಾಲ್ ಅಟೆಂಡ್ ಮಾಡೋ ತರ ಮಾಡ್ತಾರೆ. ನಮ್ ಹೀರೋ ಹೇಳ್ಕೊಟ್ಟಿರ್ತಾನೆ, ಅವನು ನಾರ್ಮಲ್ ಆಗಿ ಮಾತಾಡ್ತಾನೆ. ಸರಿ ನೀನ್ ಎಲ್ಲಿದ್ಯಾ ಈಗ, ನೆಕ್ಸ್ಟ್ ಏನ್ ಮಾಡ್ತೀಯಾ, ಏನ್ ಮೂವ್ ಅಂತೆಲ್ಲ ಕೇಳಿದಾಗ ಅವ್ನ್ ಕೂಡ ನನಗೇನಿಲ್ಲ, ಸಬ್ವೆ ಸ್ಟೇಷನ್ ಗೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ಬಿಡ್ತಾನೆ. ಸೊ ಇದರಿಂದ ನಮ್ ಹೀರೋಗ್ ಅರ್ಥ ಆಗುತ್ತೆ, ಅವ್ನ ಹಂಗಾದ್ರೆ ಅಮೌಂಟ್ ಎತ್ತಕ್ಕೆ ಬರ್ತಾ ಇರೋದು, ಆಲ್ರೆಡಿ ಯಾರೋ ಅಮೌಂಟ್ ನ ಇಟ್ಬಿಟ್ಟು ಹೋಗಿದ್ದಾರೆ, ಅದನ್ನ ಎತ್ತಕ್ಕೆ ಬರ್ತಾ ಇರೋದು. ಅಂದ್ರೆ ಈಗ ಅವನ ಬ್ಲೂ ಕಲರ್ ವೆಂಡಿಂಗ್ ಮಿಷಿನ್ ಹತ್ರನೇ ಬಂದು ದುಡ್ಡೆತ್ತೋದಲ್ವಾ, ಹಂಗಾದ್ರೆ ಎಲ್ಲೆಲ್ಲಿ ವೆಂಡಿಂಗ್ ಮಿಷನ್ಸ್ ಇದೆ ಅಂತ ನಿನ್ಗೆ ಹೇಳಕ್ಕಾಗತ್ತಾ ಅಂತ ನಮ್ ಹೀರೋನ ನೋಡಿ ಕೇಳಿದಾಗ ನಮ್ ಹೀರೋನ್ ಕಡೆ ಯೋಚನೆ ಮಾಡ್ಬಿಟ್ಟು, ಅಯ್ಯೋ ಅದು ತುಂಬಾ ಇದೆಯೇ, ಸರಿ ಒಂದೊಂದು ಎಲ್ಲಿದೆ ಹೇಳು ಅಂತ ಹೇಳ್ಬಿಟ್ಟು ಮ್ಯಾಪ್ ನ ಎತ್ತಿಟ್ಬಿಟ್ಟು ನಮ್ ಹೀರೋಯಿನ್ ಕೇಳಿದಾಗ ಇವ್ರು ಒಳ್ಳೆ ಬೈಪಾಠ ಮಾಡ್ಕೊಂಡಿರೋ ತರ ಪ್ರತಿ ಒಂದು ಇಂತ ಸ್ಪಾಟ್ ಅಲ್ಲೇ ಇದೆ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳ್ತಾಳೆ. ಇವಳ ಹತ್ರ ಹೇಳಿದ ನೋಟಲ್ಲಿ ಇರೋರೆಲ್ಲ ಶಾಕು, ಹೆಂಗಮ್ಮ ಇಷ್ಟು ಟ್ಯಾಲೆಂಟ್ ಆಗಿದ್ಯಾ ನೀನು ಅಂತ ಹೇಳಿ. ಆಮೇಲೆ ಅವಳೇ ಹೇಳ್ತಾಳೆ, ನಾವ್ ನೋಡಿದ್ರೆ 4 ಜನ ಇದೀವಿ, ನಾವ್ ಹೆಂಗ್ ಅದನ್ನ ಕಂಡಿಡಿಯೋದು ಅಂತ ಹೇಳಿದಾಗ ನಮ್ ಹೀರೋ ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಪಕ್ಕದ ಸ್ಟೇಷನ್ ಅಲ್ಲೇ ಇನ್ಸ್ಪೆಕ್ಟರ್ ಕಾಂಗ್ ಅಂತಿದ್ದಾರೆ, ನಾನು ಹೆಲ್ಪ್ ಕೇಳಿದ್ರೆ ಅವ್ರು ಆಗಲ್ಲ ಅಂತ ಹೇಳಲ್ಲ, ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ ತಕ್ಷಣ ಅವ್ರು ಹೆಲ್ಪ್ ಮಾಡಕ್ ಒಪ್ಕೊಳ್ತಾರೆ. ಈಗ ಒಬ್ಬೊಬ್ರು ಹೋಗ್ಬಿಟ್ಟು ಒಂದೊಂದ್ ವೆಂಡಿಂಗ್ ಮಿಷನ್ ಹತ್ರ ಹುಡುಕ್ತಾ ಇರ್ತಾರೆ. ಅವ್ರು ಅನ್ಕೊಂಡಿರ್ತಾರೇನೆ ಇನ್ಸ್ಪೆಕ್ಟರ್ ಕಾಂಗ್ ಇರೋ ಜಾಗದಲ್ಲೇ ದುಡ್ಡಿದೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಆ ಟ್ಯಾಟೂಗೆ ಬಂದು ಅಮೌಂಟ್ ಎತ್ಕೊಳ್ಳೋವರೆಗೂ ನಾವ್ ಇಲ್ಲೇ ವೇಟ್ ಮಾಡೋಣ ಅಂತ ಹೇಳಿ ನಮ್ ಹೀರೋ, ಹೀರೋಯಿನ್ ಮತ್ತೆ ಕಾಂಗ್ ಅನ್ನೋ ಇನ್ಸ್ಪೆಕ್ಟರ್ ಈ 3 ಜನನು ಅಲ್ಲೇ ಪಕ್ಕದಲ್ಲಿರೋ ಒಂದು ಬೆಂಚ್ ಮೇಲೆ ಕುತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಇವ್ರು ಅನ್ಕೊಂಡಿರ್ತಾರ ಆ ಟ್ಯಾಟೂ ಗೈ ಕೂಡ ಆ ಜಾಗಕ್ಕೆ ಬರ್ತಾನೆ, ಅವ್ನ್ ಕೆಳಗಡೆ ಕೈ ಇಟ್ಟಿನೇನ್ ಅಮೌಂಟ್ ಎತ್ಬೇಕನ್ನೋಷ್ಟರಲ್ಲಿ ನಮ್ ಹೀರೋಯಿನ್ ಹೀರೋ ರೇಂಜ್ ಗೆ ಎದ್ ನಿಂತ್ಕೊಂಡು ಫೈಟಿಂಗ್ ಮಾಡಕ್ ಕೊಟ್ಟೋಗ್ತಾಳೆ. ಆದ್ರೆ ಇವ್ರಿಬ್ರೆ ಕೈ ಇಟ್ಕೊಂಡು ಬೇಡ ಬೇಡ ಅರ್ಜೆಂಟ್ ಪಡ್ಬೇಡ, ಕೂತ್ಕೋ ಫಸ್ಟ್ ಅಂತ ಹೇಳಿ ಸಮಾಧಾನ ಮಾಡಿ ಕೂರಿಸ್ತಾರೆ. ಯಾಕಂದ್ರೆ ಅವ್ನ್ ಫಸ್ಟ್ ಎಲ್ಲಿಗೆ ಹೋಗ್ತಾನೆ ಅಂತ ಜಾಗನ ಕಂಡಿಡಿಬೇಕಲ್ಲ, ಅದಕ್ಕೋಸ್ಕರ. ಅದಾದ್ಮೇಲೆ ಅವ್ನ ಅಲ್ಲಿಂದ ಹೋದ್ಮೇಲೆ ನಮ್ ಹೀರೋ ಹೀರೋಯಿನ್ ಮಾತ್ರ ಅವನ್ನ ಫಾಲೋ ಮಾಡ್ಕೊಂಡು ಹೋಗೋದು. ಆತರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋಗೆ ಏನಕ್ಕೋ ಲೈಟ್ ಆಗಿ ಡೌಟ್ ಬರುತ್ತೆ. ಸರಿ ಇವಳೇನಾದ್ರೂ ನಮ್ಮಿಂದ ರಿಸ್ಕ್ ಏನಾದ್ರು ಆಗ್ಬಿಡ್ತಾಳ, ಇವಳನ್ನ ಸೇಫ್ ಆಗಿ ಇಡ್ಬೇಕು ಅಂತ ಹೇಳ್ಬಿಟ್ಟು ಅವನ ಹತ್ರ ಒಂದು ಗನ್ನ ಕೊಡ್ತಾನೆ. ಹೇಳಿನೇ ಕೊಡ್ತಾನೆ 1000 ಸತಿ, ನೋಡು ಈ ಗನ್ನ ಜಸ್ಟ್ ಸೇಫ್ಟಿಗೋಸ್ಕರ ನೀನ್ ಕೈ ಕೊಡ್ತಾ ಇರೋದು, ನೀನ್ ಯಾವ್ದೇ ಕಾರಣಕ್ಕೂ ಶೂಟ್ ಮಾಡಬಾರ್ದು, ಯಾವತ್ತೇ ಆಗ್ಲಿ ಪೊಲೀಸ್ ಗನ್ ಅಲ್ಲಿ ಫಸ್ಟ್ ಬುಲೆಟ್ ಬಂದು ಇರೋದಿಲ್ಲ, ಖಾಲಿಯಾಗಿರುತ್ತೆ. ಸೆಕೆಂಡ್ ಬುಲೆಟ್ ನ ಬಂದು ನೀನು ಆಕಾಶಕ್ಕೆ ನೋಡ್ಬಿಟ್ಟೆ ಫೈರ್ ಮಾಡ್ಬೇಕು, ಯಾವ್ದೇ ಕಾರಣಕ್ಕೂ ಮನುಷ್ಯರಿಗೆ ಫೈರ್ ಮಾಡಬಾರ್ದು, ನೆನ್ಪಿದೆ ತಾನೆ, ನಾನು 1000 ಸತಿ ಹೇಳ್ತಾ ಇದೀನಿ ನೆನ್ಪಿಟ್ಕೊಂಡಾಗ ನಮ್ ಹೀರೋಯಿನ್ ಕೂಡ ಹಾ ಚೆನ್ನಾಗಿ ನೆನ್ಪಿದೆ, ಕೊಡಿ ಅಂತ ಹೇಳ್ಬಿಟ್ಟು ಅಲ್ವಾ ಕೊಟ್ಟಿರೋ ತರ ಇಟ್ಕೊಂತಾಳೆ. ನಮ್ ಹೀರೋ ಕೂಡ ನೀನ್ ತಗೊಳೋದ್ ನೋಡ್ರೆ ನಂಗೆ ಭಯ ಆಗ್ತಾ ಇದೆ, ನಾನು ಹೇಳೋ ಸರಿಯಾಗಿ ಅರ್ಥ ಆಗ್ತಾ ಇದೆಯಾ, ನೀನ್ ಇದನ್ನ ಇಟ್ಟು ಮನುಷ್ಯರನ್ನ ಶೂಟ್ ಮಾಡ್ಬಾರ್ದು ಅಂತ ಸರ್ ನಂಗೆ ಚೆನ್ನಾಗಿ ಅರ್ಥ ಆಯ್ತು ಸರ್ ಅಂತ ಹೇಳಿ ತೆಗ್ದಿಟ್ಕೊಂತಾಳೆ. ಅದಾದ್ಮೇಲೆ ಟ್ಯಾಟೂ ಗೈನ ಫಾಲೋ ಮಾಡ್ಕೊಂಡು ಅವ್ನ ಹಿಂದ್ಗಡೆನ ಹೋದಾಗ ಅವ್ನು ಯಾವ್ದೋ ಒಂದು ಗೋಡೌನ್ಗೆ ಹೋಗ್ತಾನೆ. ಹೇಳ್ಬೇಕಂದ್ರೆ ಗೋಡೌನ್ ಅಲ್ಲೇ ಆ ಕೊರಿಯರ್ ತಾತನ ಇಟ್ಟಿರೋದು. ಈಗ ತಾತನ ಎತ್ತಿ ಬೆದರ್ಸ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಸ್ವಲ್ಪನೂ ಯೋಚನೆ ಮಾಡಿಲ್ಲ, ಗನ್ ತಗೊಂಡ್ ಒಳಗಡೆ ಎಂಟ್ರಿನೇ ಆಗ್ಬಿಟ್ಲು. ಮರ್ಯಾದಾಗ ಕೊರಿಯರ್ ತಾತನ ಬಿಟ್ಬಿಡು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಶೂಟ್ ಮಾಡಕ್ ಹೋಗ್ದಾಗ ಅವ್ನ್ ಹೇಳ್ತಾನೆ, ಯಾರ ಹತ್ರ ಆಟ ತೋರಿಸ್ತಾ ಇದ್ದೀರಾ, ನೀವು ಜಸ್ಟ್ ಬೆದರ್ಸಾಕ್ತಾನೆ ಗನ್ನ ಇಟ್ಕೊಂಡಿದ್ದೀರಾ ಅಂತ ಗೆಲಿ ಮಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ನಮ್ ಹೀರೋ ಎಂಟ್ರಿ. ಸಕ್ಕದಾಗ ಹಂಗೆ ಹೀರೋ ತರ ಫ್ಲೈ ಮಾಡ್ಕೊಂಡ್ ಬಂದವರು ಅವ್ನ ಹಂಗೆ ಕೆಳಗಡೆ ಹಾಕಿ ಒದ್ದು ಚೆನ್ನಾಗಿ ರುಬ್ಬಿ ಎತ್ ಬಿಡ್ತಾರೆ. ಅವ್ನ ಹಂಗೆ ಕೆಳಗಡೆ ಹಾಕ್ದಾಗ ಕತ್ತಿ ಸ್ವಲ್ಪ ದೂರದಲ್ಲಿ ಹೋಗಿ ಬಿದ್ದೋಗುತ್ತಾಗ ನಮ್ ಹೀರೋ ಹೇಳ್ತಾನೆ, ಸರಿ ನಾನು ನೋಡ್ಕೊಂತೀನಿ, ನೀವು ಭಯ ಪಡಬೇಡಿ ಅಂತ. ಆದ್ರೆ ಟ್ಯಾಟೂ ಗಾಯಿ ಅವ್ನ್ ಶೂ ಹತ್ರ ಒಂದ್ ಕತ್ತಿನ ಇಟ್ಕೊಂಡಿರ್ತಾನೆ, ಅದನ್ನ ಎತ್ಬಿಟ್ಟು ನಮ್ ಹೀರೋ ಎದೆಗೆ ಚುಚ್ಚೆ ಬಿಟ್ಟ. ಇವ್ ನಮ್ ಹೀರೋ ನಂಗೆ ಕೆಳಗಡೆ ಬಿದ್ದೋಗ್ಬಿಟ್ರು. ನಮ್ ಹೀರೋನ್ಗೆ ಸಖತ್ ಭಯ ಆಗ್ಬಿಡುತ್ತೆ, ಅಯ್ಯೋ ಏನಾಯ್ತು ಅಂತ. ಆದ್ರೆ ಟ್ಯಾಟೂಗೆ ಮತ್ತೆ ಗೆದ್ದು ತಾತ ಕತ್ತಿಗೆ ಮತ್ತೆ ಕತ್ತಿನ ಇಟ್ಬಿಡ್ತಾನೆ. ಹೀರೋನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಬಂದ ಗನ್ ಅಲ್ಲಿ ಬುಲೆಟ್ ಇಲ್ಲ ಅಂತ ಹೇಳಿ ಗೊತ್ತಾನೆ, ಅದನ್ನ ವೇಸ್ಟ್ ಆಗಿ ಶೂಟ್ ಮಾಡ್ತಾಳೆ. ಅದಾದ್ಮೇಲೆ ಅವ್ನಿಗೆ ಪಾಯಿಂಟ್ ಔಟ್ ಮಾಡಿ ಶೂಟ್ ಮಾಡಕ್ ರೆಡಿ ಆಗಿರ್ಬೇಕಾದ್ರೆ ಅವ್ನ್ ಗೇಲಿ ಮಾಡ್ತಾನೆ ಇರ್ತಾನೆ, ಏಯ್ ನೀನ್ ರೈಲ್ವೆ ಪೊಲೀಸ್ ತಾನೆ, ನೀನ್ ಜಸ್ಟ್ ಬೆದರ್ಸೋಕೋಸ್ಕರ ಗನ್ ಇಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು, ನಿನ್ಗೆ ಫೈರಿಂಗ್ ಎಲ್ಲ ಮಾಡಕ್ ಬರಲ್ಲ ಅಂತ ಗೇಲಿ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋನ್ಗೆ ಟೆನ್ಷನ್ ಆಗ್ಬಿಟ್ಟು ಪಟ್ಟಂತ ಅವ್ನ ಕಾಲ್ಗೆ ಶೂಟೇ ಮಾಡ್ಬಿಟ್ಲು. ಅವ್ನ್ ಅಯ್ಯೋ ಅಮ್ಮ ಅಂತ ಕೆಳಗಡೆ ಬಿದ್ಬಿಟ್ಟ. ನಮ್ ಹೀರೋ ಅಯ್ಯೋ ನಿನ್ನ ಶೂಟ್ ಮಾಡ್ಬೇಡ ಅಂತ ತಾನೆ ಹೇಳ್ದೆ, ನೀನ್ ಏನಕ್ಕೆ ಶೂಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಎದ್ ನಿಂತ್ಕೊಂಡ್ರೆ ಹೀರೋನ್ಗೆ ಸಖತ್ ಶಾಕು. ಅದೇನು ಅವ್ನ್ ನಿಮ್ಮ ಎದೆಗೆ ಚುಚ್ಬಿಟ್ಟ ತಾನೆ, ನೀವೇ ನಿಂಗೆ ಈ ತರ ಎದ್ ನಿಂತಿದ್ದೀರಾ ಅಂದಾಗ ಅವಾಗ್ಲೇ ಗೊತ್ತಾಗೋದು ಆ ತಾತದ ಟಿಫನ್ ಬಾಕ್ಸ್ ನ ಎತ್ತಿ ನಮ್ ಹೀರೋ ಜೋಬಲ್ಲಿ ಇಟ್ಕೊಂಡಿದ್ದಲ್ವಾ, ಅದಕ್ಕೆ ಟ್ಯಾಟೂ ಗೈ ಕತ್ತಿಯಲ್ಲಿ ಚುಚ್ಚಿರೋದು. ಪ್ಲಸ್ ಅದ್ರೊಳಗಡೆ ಇರೋ ಸಾಸ್ ಎಲ್ಲ ನಮ್ ಹೀರೋ ಮೇಲೆ ಆಗಿರೋದ್ರಿಂದ ಬ್ಲಡ್ ತರ ಕಾಣಿಸ್ತಾ ಇರೋದು. ಇದನ್ನ ನೋಡಿದ್ಮೇಲೆ ನಮ್ ಹೀರೋಯಿನ್ಗೆ ಸಮಾಧಾನ ಆಗ್ತಾ ಇರೋದು. ಆಲ್ಮೋಸ್ಟ್ ಅವಳು ಅತ್ತೆ ಬಿಟ್ಟಿರ್ತಾಳೆ, ಅಯ್ಯೋ ನಿಮ್ಗೆ ಏನೋ ಆಗೋಯ್ತು ಅಂತ ನಾನು ಭಯ ಪಟ್ಬಿಟ್ಟೆ ಸರ್ ಅಂತ ಸುಮ್ಮನೆ ಕನ್ಸರ್ನಿಂದ ಮಾತಾಡ್ತಾ ಇದ್ರೆ ನಮ್ ಹೀರೋ ಹೇಳ್ತಾರೆ, ಪರವಾಗಿಲ್ವೇ, ನನ್ಗೋಸ್ಕರ ಒಂದು ಹುಡುಗಿ ಅಳ್ತಾ ಇದ್ದಾಳೆ ಇಷ್ಟು ಫೀಲಿಂಗ್ ಆಗಿ ಅಂತ ಹೇಳಿ ನಮ್ ಹೀರೋಗೆ ಲೈಟ್ ಆಗಿ ಫೀಲ್ ಆಗ್ಬಿಡುತ್ತೆ. ಅದಾದ್ಮೇಲೆ ಇವ್ರು ಅನ್ಕೊಂಡಿರ್ತಾರ ಆ ಟ್ಯಾಟೂ ಗೈನ ಹಿಡಿದಿದ್ದು ಆಯ್ತು. ಬೇರೆ ಪೊಲೀಸ್ ಅವ್ರಿಗೆಲ್ಲ ಕೂಡ ಇನ್ಫಾರ್ಮೇಶನ್ ಕೊಟ್ಟು ಅವ್ರಿಗೆ ಒಪ್ಸಿದ್ದಾಯ್ತು. ಅದಾದ್ಮೇಲೆ ಆ ತಾತನ ಮತ್ತೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಬೇಕು ಅಂತ ನೋಡಿದಾಗ ಆ ಜಾಗಕ್ಕೆ ಅವ್ರ ಮಗಳು ಬಂದ್ಬಿಡ್ತಾಳೆ. ಮಗಳು ಬಂದ್ಬಿಟ್ಟು ಹೇಳ್ತಾಳೆ, ಅಪ್ಪ ನಿಮ್ಗೆ ಎಷ್ಟು ಸತಿ ಹೇಳಿದೀನಿ ಈ ತರ ಹೋಗ್ಬೇಡಿ ಅಂತ, ನೋಡಿ ಇವಾಗ ಎಷ್ಟು ದೊಡ್ಡ ಅನಾಹುತ ಆಗಿದೆ ಅಂತ ಹೇಳಿ ಅಳ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೂಡ ಹುಡುಗಿನ ನೋಡ್ತಾಳೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ ಹೀರೋ ಸಬ್ ಸ್ಟೇಷನ್ ಅಲ್ಲಿ ಈ ನೋಟಿಸ್ ಎಲ್ಲ ಕೊಡ್ತಾ ಇರ್ತಾಳಲ್ಲ ಅವಳೇ ಇದು. ಇದನ್ನ ನೋಡ್ಬಿಟ್ಟು ನಮ್ ಹೀರೋನೇ ಶಾಕ್ ಆಗ್ಬಿಡ್ತಾರೆ. ಓ ನೀವೇನಾ ಅಂತ ಹೇಳಿದಾಗ ಆ ಲೇಡಿ ಕೂಡ ತುಂಬಾ ಥ್ಯಾಂಕ್ಸ್ ಸರ್, ನೀವಿರೋದಕ್ಕೆ ಈಗ ನಮ್ಮಪ್ಪ ಬದುಕಿರೋದು ಅಂತ ಹೇಳಿದಾಗ ನಮ್ ಹೀರೋ ಹೇಳ್ತಾರೆ, ಇದಕ್ ನಾನ್ ಮಾತ್ರ ಕಾರಣ ಅಲ್ಲ, ಇದು ನಿಮ್ ಹಿಂದ್ಗಡೆ ಇದ್ದಾರಲ್ಲ ಅವರೇ ಅಂತ ಹೇಳಿ ನಮ್ ಹೀರೋಯಿನ್ ಕಡೆ ಕೈ ತೋರಿಸಿದಾಗ ಅವ್ರು ಕೂಡ ಹೋಗಿ ನಮ್ ಹೀರೋಯಿನ್ಗೆ ತುಂಬಾನೇ ಥ್ಯಾಂಕ್ ಯು ಎಲ್ಲ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಹೇಳ್ತಾರೆ, ಸರಿ ಎಲ್ಲರೂ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ, ಎಲ್ಲರೂ ಮನೆಗೆ ಹೋಗಿ ರೆಸ್ಟ್ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ಕೂಡ ಅಲ್ಲಿಂದ ಸ್ಟ್ರೇಟ್ ಆಗಿ ಯಾವ್ದೋ ಒಂದು ಹಾಸ್ಪಿಟಲ್ಗೆ ಹೋಗಿರೋದು. ಹಾಸ್ಪಿಟಲ್ ಅಲ್ಲಿ ಅವ್ರ ಅಮ್ಮ ಅಡ್ಮಿಟ್ ಆಗಿರ್ತಾರೆ. ಅಡ್ಮಿಟ್ ಅಂದ್ರೆ ನಾರ್ಮಲ್ ಪೇಷಂಟ್ ಅಲ್ಲ, ಅವ್ರಂತರ ಆಟಿಸಮ್ ಪೇಷಂಟ್ ತರ, ಮೆಂಟಲ್ ಹಾಸ್ಪಿಟಲ್ ಅಂತಾನೆ ಇಟ್ಕೊಳ್ಳಿ. ಅಲ್ಲಿ ಅವ್ರ ಅಮ್ಮ ಬಂದು ಆಲ್ಮೋಸ್ಟ್ 17 ವಯಸ್ಸದ ಹುಡುಗಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಹತ್ರ ಕೂತಿರ್ಬೇಕಾದ್ರೆ ನಮ್ ಹೀರೋನು ಹೋಗಿ ಪಕ್ಕದಲ್ಲಿ ಕೂತ್ಕೊಂಡಾಗ ಅವ್ರು ಹೇಳ್ತಾರೆ, ಇನ್ ಸ್ವಲ್ಪ ಹೊತ್ತಲ್ಲಿ ನನ್ ಬಾಯ್ ಫ್ರೆಂಡ್ ಬಂದ್ಬಿಡ್ತಾನೆ ನನ್ನ ನೋಡೋದಕ್ಕೆ, ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ ನಾನು. ನನ್ಗೆ ಇವಾಗ ಇನ್ನೂ 17 ವಯಸ್ಸು ಗೊತ್ತಾ ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳಿದಾಗ ನಮ್ ಹೀರೋ ನನ್ಗೀಗ 33 ವಯಸ್ಸಾಗ್ತಿದೆ ಅಂದಾಗ, ಏನು 33 ವಯಸ್ಸಾ, ಹಂಗಾರೆ ನಿಮ್ಗೆ ತುಂಬಾ ವಯಸ್ಸಾಗ್ಬಿಟ್ಟು
ವಯಸ್ಸಾಗ್ಬಿಟ್ಟಿದೆ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಹೌದಮ್ಮ ನನ್ಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ ಅಂತ ಮನ್ಸಲ್ಲಿ ಅನ್ಕೊಂಡು ನಮ್ ಹೀರೋ ಹೇಳ್ತಾನೆ ನೀವೇನು ಬೇಜಾರ್ ಮಾಡ್ಕೊಂಬೇಡಿ ನಿಮ್ ಬಾಯ್ ಫ್ರೆಂಡ್ ನಿಮ್ನ ನೋಡೋದಕ್ಕೆ ಆದಷ್ಟು ಬೇಗ ಬಂದ್ಬಿಡ್ತಾರೆ ಅಂತ ಹೇಳಿ ಅವ್ರ ಅಮ್ಮ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ನಮ್ ಹೀರೋ ಅನ್ಕೊಂಡಿರ್ತಾರೆ ಅವತ್ ಈವ್ನಿಂಗ್ ಅವ್ರ ಅಪ್ಪ ತರ ವೇಷ ಹಾಕೊಂಡು ಅಂದ್ರೆ 90s ಅಲ್ಲಿ ಇರ್ತಾರಲ್ಲ ಆತರ ಒಂದು ವೇಷನ ಹಾಕೊಂಡು ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಅವ್ರು ನೋಡಿದ ತಕ್ಷಣ ಅವ್ರ ಅಮ್ಮ ಫುಲ್ ಖುಷಿ ಆಗ್ಬಿಡ್ತಾರೆ. ಯಾಕಂದ್ರೆ ನಮ್ ಹೀರೋ ಇವಾಗ ಹೆಂಗಿದನೋ ಚಿಕ್ಕ ವಯಸ್ಸಲ್ಲಿ ಅವ್ರಪ್ಪ ಸೇಮ್ ಅದೇ ತರನೇ ಇದ್ದಿರ್ತಾರೆ. ನಮ್ ಹೀರೋನ ನೋಡಿದ ತಕ್ಷಣ ಅವ್ರಮ್ಮ ಫುಲ್ ಖುಷಿ ಆಗ್ಬಿಡ್ತಾರೆ. ಏನಿದು ಇಷ್ಟೊಂದು ಟೈಮ್ ಆಗಿದೆ ನೀವು ಇನ್ನೂ ತಿಂದಿಲ್ವಾ ಅಂದಾಗ ಅವ್ರಮ್ಮ ಕೂಡ ಇಲ್ಲ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದೆ ಅಂತ ಹೇಳಿ ಮಾತಾಡ್ಕೊಂಡು ಅವ್ರಮ್ಮ ಊಟ ಕೊಟ್ಕೊಂಡು ಇನ್ ಪರ್ಸಲ್ ಒಂದು ಫೋಟೋನ ಎತ್ತಿ ನೋಡ್ತಾ ಇರ್ತಾನೆ. ಸೇಮ್ ಇವಾಗ ನಮ್ ಹೀರೋ ಹೆಂಗಿದಾನೋ ಅವ್ರ ಅಪ್ಪ ಅದೇ ತರ ಇರ್ತಾರೆ. ಅಪ್ಪ ಅಮ್ಮ ನಿನ್ನ ತುಂಬಾ ಮಿಸ್ ಮಾಡ್ತಾ ಇದಾರಪ್ಪ ಅಂತ ಇವನು ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಮಿಯಾನ ಮತ್ತೆ ಹೋನ ತೋರಿಸ್ತಾರೆ. ಮಿಯಾ ಬಂದು ಹೋ ಹತ್ರ ಕೇಳ್ತಾ ಇರ್ತಾರೆ ಈ ಟನಲ್ ಗೆ ಸಂಬಂಧ ಅಂದ್ರೆ ಈ ಸಬ್ವೆ ಟನಲ್ ಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಫೈಲ್ಸ್ ಆ ರೂಟ್ ಎಲ್ಲ ಹಾಕಿರ್ತಾರಲ್ಲ ಪ್ರತಿಯೊಂದು ಫೈಲ್ಸ್ ನನಗ್ ಬೇಕು ನಾನು ಎಲ್ಲದನ್ನು ಚೆಕ್ ಮಾಡಿ ನೋಡ್ಬೇಕಂದಾಗ ಹೋ ಅವ್ನು ಹೇಳ್ತಾನೆ ಏನು ಅದ್ ಬೇಕಾ ನಿಮ್ಗೆ ಅದ್ರಲ್ಲಿ ಹತ್ತತ್ರ ಒಂದು 2000-3000 ಪೇಜ್ ಇರುತ್ತೆ ಅದ್ ನಿಂಗ್ ಓದ್ತೀರಾ ಅಂದಾಗ ಅದ್ 10,000 ಇದ್ರೂ ಪರವಾಗಿಲ್ಲ ನನ್ಗೆ ಆ ಟನಲ್ದು ಪೂರ್ತಿ ಬ್ಲೂ ಪ್ರಿಂಟ್ ಡೀಟೇಲ್ಸ್ ಎಲ್ಲ ನನಗ್ ಬೇಕೇ ಬೇಕು ನಾನು ಪ್ರತಿಯೊಂದನ್ನ ಕೂಡ ಚೆಕ್ ಮಾಡಿ ನೋಡ್ಬೇಕು ಯಾಕಂದ್ರೆ ಟನಲ್ ಎಲ್ಲ ಏನು ನಡೀತಾ ಇದೆ ಅಂತ ಮಿಯಾಗೆ ಕೂಡ ಈಗ ಲೈಟ್ ಆಗಿ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಟನಲ್ ಒಳಗಡೆ ತೋರಿಸ್ತಾರೆ ಬೇರೆ ಯಾರು ಅಲ್ಲ ಆ ಕೊಲೆಗಾರನೇ ಬ್ಲಾಕ್ ಕಲರ್ ಆಗಿ ಒಂದು ಲಾಂಗ್ ಹುಡಿ ತರ ಹಾಕೊಂಡಿರ್ತಾನೆ. ಅವನ ಟನಲ್ ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೇ ಅಲ್ಲ ಟನಲ್ ಒಳಗಡೆ ಸಪರೇಟ್ ಆಗಿ ಒಂದು ಸೆಟಪ್ ಬೇರೆ ಮಾಡಿ ಇಟ್ಕೊಂಡಿರ್ತಾನೆ. ಅದರಲ್ಲಿ ತುಂಬಾ ಹುಡುಗಿರ್ದು ಫೋಟೋಸ್ ಎಲ್ಲ ಹಾಕಿರ್ತಾನೆ. ಆ ಹುಡುಗಿರ್ ಫೋಟೋಸ್ ಅಲ್ಲಿ ನಮ್ ಹೀರೋನವ್ರ ಟ್ವಿನ್ ಸಿಸ್ಟರ್ ಅಂತ ಹೇಳಿದ್ವಲ್ಲ ತಂಗಿ ಅವ್ರ ಫೋಟೋ ಕೂಡ ಇರುತ್ತೆ. ಇವನೊಂಥರ ಫೋಟೋನ ಗುರುಗುರ ಅಂತ ನೋಡ್ತಾನೆ ಇರ್ತಾನೆ. ಮೋಸ್ಟ್ಲಿ ಇವನೇ ಕಿಡ್ನಾಪ್ ಮಾಡದ್ನ ಏನು ಅಂತ ಗೊತ್ತಿಲ್ಲ. ಆದ್ರೆ ಈ ಜಾಗದಲ್ಲಿ ಈ ಸೀರಿಯಲ್ ಕಿಲ್ಲರ್ ನ ಮುಖನ ನಮಗ್ ತೋರಿಸಿರೋದಿಲ್ಲ. ಇದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತೋರಿಸ್ತಾರ ಅಂತ ನೋಡ್ಬೇಕು. ಇಲ್ಲಿಗೆ 3rd ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇದೇ ತರ ಇಂಟ್ರೆಸ್ಟಿಂಗ್ ಸೀರೀಸ್ ನ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ನಿಮ್ಮನ್ನ 4th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.